ಸ್ನೇಹಿತರೆ, ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅವ್ರದ್ದು ಅತಂತ್ರ ಪರಿಸ್ಥಿತಿ ನಮ್ಮದಲ್ಲ. ಯಡಿಯೂರಪ್ಪನವ್ರಿಗೆ ಅತಂತ್ರ ಪರಿಸ್ಥಿತಿ ಬಿ ಜೆ ಪಿಯವ್ರು ತಂದಿಟ್ಟವ್ರೆ. ನಾನೇ ಅದಕ್ಕೆ ಅತಂತ್ರ ಪರಿಸ್ಥಿತಿ ತರಲಿ. ಈಗ ಅವ್ರ ಪರಿಸ್ಥಿತಿ ಏನೋದು ಅವರಿಗೆ ಗೊತ್ತಿಲ್ಲ, ಅವ್ರದ್ದೇನು ಅಂತ ಹೇಳಿ. ನಾನೇ ಅದಕ್ಕೆ ಅತಂತ್ರ ಪರಿಸ್ಥಿತಿ ತರಲಿ. ಅವ್ರು ತಂದು ಕೊಟ್ಟವ್ರೆ. ರಾಷ್ಟ್ರೀಯ ಪಕ್ಷಗಳು ಅವರ ಅತಂತ್ರ ಪರಿಸ್ಥಿತಿ ತಂದುಕೊಂಡಿದ್ದಾರೆ. ಅವರು ಯಡಿಯೂರಪ್ಪನವ್ರದ್ದೇ ಪರಿಸ್ಥಿತಿ ಏನಂತ ಅವರಿಗೆ ಗೊತ್ತಿಲ್ಲ. ಅದರಿಂದ ನಮ್ಮ ಪಕ್ಷ ಈ ಬಾರಿ 120 ಸ್ಥಾನ ಗೆಲ್ಲೇಬೇಕು ಅಂತ ಹೇಳಿ ಇವತ್ತು ಗುರಿ ಇಟ್ಟು ಹೊರಟಿದ್ದೇವೆ. ಅವ್ರದ್ದು ಅತಂತ್ರ ಪರಿಸ್ಥಿತಿ ನಮ್ಮದಲ್ಲ. ಯಡಿಯೂರಪ್ಪನವ್ರಿಗೆ ಅತಂತ್ರ ಪರಿಸ್ಥಿತಿ ಬಿ ಜೆ ಪಿಯವ್ರು ತಂದಿಟ್ಟವ್ರೆ. ನಾನೇ ಅದಕ್ಕೆ ಅತಂತ್ರ ಪರಿಸ್ಥಿತಿ ತರಲಿ. ಈಗ ಅವ್ರ ಪರಿಸ್ಥಿತಿ ಏನೋದು ಅವರಿಗೆ ಗೊತ್ತಿಲ್ಲ, ಅವ್ರದ್ದೇನು ಅಂತ ಹೇಳಿ. ನಾನೇ ಅದಕ್ಕೆ ಅತಂತ್ರ ಪರಿಸ್ಥಿತಿ ತರಲಿ. ಅವ್ರು ತಂದು ಕೊಟ್ಟವ್ರೆ. ರಾಷ್ಟ್ರೀಯ ಪಕ್ಷಗಳು ಅವರ ಅತಂತ್ರದ ಪರಿಸ್ಥಿತಿ ತಂದುಕೊಂಡಿದ್ದಾರೆ. ಅವರು ಯಡಿಯೂರಪ್ಪನವ್ರದ್ದೇ ಪರಿಸ್ಥಿತಿ ಏನಂತ ಅವರಿಗೆ ಗೊತ್ತಿಲ್ಲ. ಅದರಿಂದ ನಮ್ಮ ಪಕ್ಷ ಈ ಬಾರಿ 120 ಸ್ಥಾನ ಗೆಲ್ಲೇಬೇಕು ಅಂತ ಹೇಳಿ ಇವತ್ತು ಗುರಿ ಇಟ್ಟು ಹೊರಟಿದ್ದೇವೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಯಡಿಯೂರಪ್ಪನವರ ಕುರಿತು ಚಿಕ್ಕಮಗಳೂರಿನಲ್ಲಿ ಆಡಿದ ಮಾತುಗಳಾಗಿವೆ. ನಂತರ ಚಿಕ್ಕಮಗಳೂರಿನಿಂದ ಹಾಸನಕ್ಕೆ ಹೊರಟ ಕುಮಾರಸ್ವಾಮಿಯವರು ಹಾಸನದಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಹೀಗೆ ಮಾತನಾಡಿದ್ದಾರೆ. ರಾಜ್ಯದಲ್ಲಿ JDS ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕೆಂದು ಕೆಲಸ ಮಾಡುತ್ತಿದ್ದೇನೆ. ಅನಾರೋಗ್ಯದ ನಡುವೆ ಕೂಡ ನಿತ್ಯ 18 ಗಂಟೆ ಕೆಲಸ ಮಾಡುತ್ತಿದ್ದೇನೆ. ನೀವು ಹಾಸನದ ವಿಚಾರ ಕೇಳಲು ನೀವು ಬಂದಿದ್ದೀರಿ. ನನಗೆ ರಾಜಕೀಯವಾಗಿ ಅಗ್ನಿ ಪರೀಕ್ಷೆ ಇದೆ, ಅರ್ಥ ಮಾಡಿಕೊಳ್ಳಿ ಎಂದು JDS ಶಾಸಕಾಂಗ ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದ ರಿಂಗ್ ರಸ್ತೆಯಲ್ಲಿ ಮಾತನಾಡಿದ ಅವರು, ಹಾಸನ ಟಿಕೆಟ್ ವಿಚಾರವಾಗಿ ಪಕ್ಷ ಹಾಳು ಮಾಡಲು ತಯಾರಿಲ್ಲ ಎಂದು ಹೇಳಿದಾಗ ಕಾರ್ಯಕರ್ತರು ಜೋರಾಗಿ ಕೂಗಾಡಿದರು. ಇದೇ ವೇಳೆ ಕಾರ್ಯಕರ್ತರ ಮೇಲೆ ಗರಂ ಆದ ಕುಮಾರಸ್ವಾಮಿ, ನನ್ನ ಧ್ವನಿ ಇನ್ನೂ 2 ತಿಂಗಳು ಇರಬೇಕು, ನನ್ನ ಆರೋಗ್ಯ ಹಾಳಾದರೆ ನೀವು ಬರುತ್ತೀರಾ ಎಂದು ಕೇಳಿದರು. ನೀವು ಇಲ್ಲಿ ಸ್ವರೂಪ್ನನ್ನು ಗೆಲ್ಲಿಸಲು ಬಂದಿಲ್ಲ, ಸ್ವರೂಪ್ ಮನೆ ಹಾಳು ಮಾಡಲು ಬಂದಿದ್ದೀರಿ ಎಂದು ತಮಾಷೆ ಮಾಡುತ್ತೀರಾ, ಗೌರವಯುತವಾಗಿ ಕೇಳಿ ಎಂದು ರೇಗಿದರು. ಇಲ್ಲಿ ರಾಜಕೀಯ ಮಾಡದಿರಬಹುದು, ನಾನು ಇಲ್ಲೇ ಹುಟ್ಟಿದವನು, ಸಮಾಧಾನವಾಗಿ ಇರದಿದ್ದರೆ ನಾನು ಮಾತನಾಡುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಕುಮಾರಸ್ವಾಮಿ ಅವರು. ರಾಜ್ಯದಲ್ಲಿ JDS ಅಧಿಕಾರಕ್ಕೆ ಬರಬೇಕಾದರೆ ಹಾಸನದ 7 ಸೀಟ್ ಗೆಲ್ಲಬೇಕು ಎಂದು ಹೇಳಿದ ಕುಮಾರಸ್ವಾಮಿ, ಹಾಸನ ಕ್ಷೇತ್ರದ ಬಗ್ಗೆ ವಿಶೇಷ ಗೌರವ ಇಟ್ಟುಕೊಂಡಿದ್ದೇನೆ. ಹಾಸನ ಶಾಸಕರಾಗಿದ್ದ ಪ್ರಕಾಶ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದರು. ರಾಜ್ಯದಲ್ಲಿ JDS 40 ಸೀಟ್ ಸುಲಭವಾಗಿ ಗೆಲ್ಲಬಹುದು. ಮನೆಯಲ್ಲಿ ಕೂತರೂ ಸಹ ಜನ ನಮ್ಮನ್ನು ಗೆಲ್ಲಿಸುತ್ತಾರೆ. ಹಾಸನ ಜಿಲ್ಲೆಯ ವಿಚಾರ ಬಂದಾಗ ಕಣ್ಮುಚ್ಚಿ ಸಹಿ ಹಾಕಿದ್ದೇನೆ. ಬರುವ ಚುನಾವಣೆಯಲ್ಲಿ ನನ್ನ ಶ್ರಮ ವ್ಯರ್ಥ ಆಗಬಾರದು. ಕುಟುಂಬ ವ್ಯಾಮೋಹಕ್ಕೆ ನಾನು ಬಲಿಯಾಗಲ್ಲ. ಕುಟುಂಬ ಹಿತಕ್ಕಿಂತ ರಾಜ್ಯದ ಜನತೆಯ ಹಿತ ನನಗೆ ತುಂಬ ಮುಖ್ಯ. ಯಾವುದೇ ಕಾರಣಕ್ಕೂ ಜನತೆಯ ಭಾವನೆಗೆ ತಲೆಬಾಗುತ್ತೇನೆ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಭವಾನಿಗೆ ಟಿಕೆಟ್ ಕೊಡಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು.